ಒಳಗೆ ಹಾಕೋದು ಬೇಡ, ರೋಡ್ಗೆ ಹಾಕೋಣ. ಒಳಗೆ ಹಾಕ್ಬಿಟ್ರೆ ಮತ್ತೆ ಎದ್ದು ಹೋಗಕ್ಕೆ ಆಗಲ್ಲ. ಹಂಗೆ ಹುಬ್ಳಿ ಬೈಪಾಸಿಗೆ ಬಂದ್ವಿ. ಗೊಬ್ಬರ ಹತ್ರ ನಮ್ಮದು 8 ವೀಲ್ ಬಂತು. ಈರುಳ್ಳಿ ಲೋಡಾಗಿ ಬರ್ತಾಯಿತ್ತು. ಹಂಗೆ ರಾಕಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಸಿದೆ. ರಾಕಿನ ಮಾತಾಡ್ಸ್ಕೊಂಡು ಇಲ್ಲಿಂದ ಹೋಗೋಣ. ಹಂಗೆ ನಮ್ಮ ಅಣ್ಣವ್ರು ಸಿಕ್ಕಿದ್ರಣ್ಣ. ಆರಾಮ. ಫಸ್ಟ್ ಪಾಯಿಂಟಿಗೆ ಬಂದ್ಬಿಟ್ಟು ಹಗ್ಗ ತಾಟ್ಪಲ್ ಬಿಚ್ತಾ ಇದ್ವಿ. ಹಗ್ಗ ತಾಟ್ಪಲ್ ಬಿಚ್ಚಾಕಿ ಅನ್ಲೋಡ್ ಮಾಡಿಸ್ಬೇಕು. ಫುಲ್ ಇಲ್ಲೇ ಬಿಚ್ಚಿಬಿಡ್ತೀವಿ. ಹೇಳಿಲ್ಲ ಎಲ್ಲಿಂದ ನೋಡಿದ್ರಣ್ಣ ಗಾಡಿ? ಇಲ್ಲೇ ಇರ್ತೀನಿ ಅಂತ ಹೆಂಗೆ ಗೊತ್ತಾಯ್ತಣ್ಣ? ಮತ್ತೆ ಈ ಟೈರ್ ಜಾಡ್ ನೋಡಿ ಬಂದಿರಾ? ಇಲ್ಲೇ ಎಲ್ಲ ಎಗ್ ಬುರ್ಜಿ ರೆಡಿ ಮಾಡಿದ್ದಾಯ್ತು. ನೋಡ್ಬೋದು ಯಾವ ಥರ ಆಗಿದೆ ಅಂತ. ಎಗ್ ಬುರ್ಜಿ ಫುಲ್ಲು ರೆಡಿ ಆಯಿತು. ಈಗ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಎಲ್ಲಿದ್ದೀನಿ ಅಂದರೆ ಚಿತ್ರದುರ್ಗ. ಏನಪ್ಪ ಕೆಲಸ ಅಂದರೆ, ಗಾಡಿ ಸದ್ಯಕ್ಕೆ ಲೋಡ್ ಮಾಡಿ ನಿಲ್ಲಿಸಿದ್ದೋ. ಪೆಟ್ರೋಲ್ ಬಂಕಲ್ಲಿ ಹಾಕಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದು. ನಮ್ಮ ಚಿಕ್ಕ ಗಾಡಿ ಕಟ್ಟ ಕೆಲಸ ಮಾಡಿಸಿದ್ವಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ. ಫುಲ್ ಟಯರ್ಡು. ಆ ಗಾಡಿ ಕೆಲಸ ಮಾಡಿಸಿದ್ರಾಗ ಆಗೋಯ್ತು. ಆ ಗಾಡಿ ಡ್ರೈವರ್ಗೆ ಈ ಗಾಡಿ ಕೊಟ್ಟು ಲೋಡ್ ಮಾಡ್ಸೋಕೆ ಹೇಳ್ಬಿಟ್ಟು ನಾವು ಗಾಡಿ ಎಲ್ಲ ಕೆಲಸ ಮಾಡಿಸ್ಕೊಂಡು ತೊಗೊಂಬಂದು ನಿಲ್ಲಿಸಿದ್ವಿ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. 8:15 ಆಯ್ತು ಮನೆಗೆ ಬರೋದು. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟವರು. ಕಟ್ಟೆ ಕೆಲಸ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಹೆಚ್ಚು ಕಡಿಮೆ 14 ಬ್ಲೇಡ್ ಓಡಿಸಿದ್ವಿ. ಎಕ್ಸ್ಟ್ರಾ 14 ಅಲ್ಲ 12. ಈ ಗಾಡಿಗೆ 12, ಇನ್ನೊಂದು ಗಾಡಿಗೆ 14 ಬ್ಲೇಡು. ಹೆಚ್ಚು ಕಡಿಮೆ ಒಂದೊಂದು ಗಾಡಿಗೆ 35-40 ಸಾವಿರ ಖರ್ಚು ಬಂದೈತೆ. 2 ಗಾಡಿಯಿಂದ 80,000 ರೂಪಾಯಿ ಬರೀ ಕಟ್ಟೆ ಕೆಲಸಕ್ಕೆ ಖರ್ಚು ಬಂದೈತೆ. ಎಲ್ಲ ಒರಿಜಿನಲ್ ಲೈಲ್ಯಾಂಡ್ ಬ್ಲೇಡು ತೊಗೊಂಬಂದು ಹಾಕ್ಸಿರೋದು. ಏನಕ್ಕಪ್ಪ ಕಟ್ಟೆ ಕೆಲಸ ಮಾಡಿಸಿದ್ರು ಅಂದರೆ, ನಮ್ಮ ಲೆಕ್ಕಕ್ಕೆ ಲಾಸ್ಟ್ ಟ್ರಿಪ್ ಹೇಳ್ದಂಗೆ ನಮ್ಮ ಟೈರ್ ಬಂದು ಒಂದು 90,000-95,000ಕ್ಕೆಲ್ಲ ಹೊರಟೋಗ್ಬಿಟ್ವು. ನಮ್ಮ ಲೆಕ್ಕ ಒಂದು 21-30 ಓಡಬೇಕಿತ್ತು ಟೈರು. ಕಟ್ಟೆ ಇಲ್ಲದೆ ಇರೋ ಕಾರಣದಿಂದ ಸ್ವಲ್ಪ ಬೇಗ ತಿನ್ನು ಅಂತ ನಮ್ಮ ಅನಿಸಿಕೆ ಆಯಿತು. ಹಾಗಾಗಿ ಹೆವಿ ಕಟ್ಟೆ ಓಡಿಸಿದ್ದೀವಿ. ವಜಾ ಎಲ್ಲ ಸ್ವಲ್ಪ ಕಟ್ಟೆ ಮೇಲೆ ಬೀಳೋದ್ರಿಂದ ಟೈರ್ ಬಂದು ಬೇಗ ತಿನ್ನಲ್ಲ. ಒಂದು 20-30 ಸಾವಿರ ಜಾಸ್ತಿ ಓಡ್ತವೆ ಅಂತ ನಮ್ಮ ಅನಿಸಿಕೆ. ಮತ್ತು 40 ಸಾವಿರ ಖರ್ಚು ಮಾಡಿಸಿದ್ದೀರಾ, ಮತ್ತು 20-30 ಸಾವಿರ ಓಡೋದ್ರಿಂದ ಪ್ರಾಫಿಟ್ ಇದೆ ಅಂದರೆ ಖಂಡಿತವಾಗ್ಲೂ ಇದೆ. ಒಂದು ಸೆಟ್ ಟೈರ್ 20-30 ಸಾವಿರ ಜಾಸ್ತಿ ಹೊಡೆದ್ರೆ ನಮ್ಗೆ ಪ್ರಾಫಿಟ್ ಆಗೇ ಆಗುತ್ತೆ. ಹಾಗಾಗಿ ಆ ಪ್ರಾಫಿಟ್ ವಿಚಾರದಲ್ಲಿ ನೋಡಿಕೊಂಡು ಕಟ್ಟೆ ಕೆಲಸ ಮಾಡಿಸಿದ್ವಿ. ಈ ಗಾಡಿಗೂ ಮೊನ್ನೆ ರೀಸೆಟ್ ಮಾಡಿಸಿದ್ವಿ. ಇದಕ್ಕೆ ಅವಶ್ಯಕತೆ ಇಲ್ಲ. ಇದಕ್ಕೆ ಕರೆಕ್ಟಾಗಿ ಕಂಪ್ನಿಯಿಂದ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ. ಇದಕ್ಕೆ ಎಕ್ಸ್ಟ್ರಾ ಹಾಕ್ಸೇ ಇಲ್ಲ. ಇರೋ ಬ್ಲೇಡ್ನೇ ರೀಸೆಟ್ ಮಾಡಿಸಿದ್ವಿ ಅಷ್ಟೇ. ನಮ್ಮ 8055ಗೆ. ಚಿಕ್ಕ ಗಾಡಿಗಳಿಗೆ, ಬಾಸ್ ಗಾಡಿಗಳಿಗೆ ಕಟ್ಟೆ ಬೇಕೇ ಬೇಕು. ಮೇಲೆ ಸುಮ್ಮನೆ 4 ಪೀಸ್ ಹೈಟ್ಗೋಸ್ಕರ ಎಕ್ಸ್ಟ್ರಾ ಕೆಳಗೆ ಕೊಟ್ಟಿದ್ದ ಅಷ್ಟೇ. ಅವನ್ನೆಲ್ಲ ತಗ್ಸಾಕ್ಬಿಟ್ಟು ಕ್ಲೀನಾಗಿ ಬ್ಲೇಡ್ ಹೊಡಿಸಿದ್ದೀವಿ. ಸದ್ಯಕ್ಕೆ ಇವಾಗ ಇಲ್ಲಿಂದ ಬಿಡೋಣ. ನಿನ್ನೆ ಗಾಡಿ ಎಲ್ಲ ಕ್ಲೀನ್ ಮಾಡಿ ನಿಲ್ಲಿಸಿದ್ದೆ, ರಜೆ ಇತ್ತಲ್ಲ. ಹಾಗಾಗಿ ನೋಡ್ಬೋದು ಫುಲ್ಲು ಕ್ಲೀನಿಂಗ್ ಆಗಿತ್ತು ನಿನ್ನೆ ಗಾಡಿ. ಸ್ವಲ್ಪನೂ ಗಲೀಜಿಲ್ಲ. ಬನ್ನಿ ಎತ್ಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲಿ ಬಿಟ್ರೆ ಸೀದಾ ಬೆಳಗಾವಿಗೆ ಹೋಗಬೇಕು. ಬೆಳಗಾವಿಗೆ ಲೋಡ್ ಮಾಡಿ ನಿಲ್ಲಿಸಿದ್ದು ಗಾಡಿ. ಲೋಕಲ್ಲೇ ಓಡಿಸ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಭಾಳ ಆಗ್ಬಿಟ್ಟೈತೆ. ಹಂಗಾಗಿ ಡೀಸೆಲ್ ಕೂಡ ಫುಲ್ ಟ್ಯಾಂಕ್ ಮಾಡಿಸಿ ಇಲ್ಲೇ ನಿಲ್ಲಿಸಿದ್ದು. 0 ಮಾಡಬೇಕು. ಕಿಲೋಮೀಟ್ರ್ ಗೊತ್ತಾಗಬೇಕಲ್ಲ ಎಷ್ಟು ಓಡುತ್ತೆ ಏನು ಅಂತ. ಲಾಸ್ಟ್ ಟ್ರಿಪ್ 4-6 ಬಂದೈತೆ ಮೈಲೇಜ್ ಅಷ್ಟೇ. ಬನ್ನಿ ಇಲ್ಲಿಂದ ಹೊರಡೋಣ. ಇಲ್ಲಿಂದ ಬೆಳಗಾವಿಗೆ ಹೋಗೋಣ. ಬೆಳಗ್ಗೆ ಒಂದು 7 ಗಂಟೆ ಅಷ್ಟೇ ರೀಚ್ ಆಗಬೇಕು. ಮಧ್ಯೆ ಒಂದು 2-3 ಅವರ್ ಟೈಮ್ ಸಿಗುತ್ತೆ. ಎಲ್ಲ ನಾವು ಮಲ್ಕೊಂಡು ಹೋಗೋಣ. ಊಟ ಎಲ್ಲ ಮನೆಯಲ್ಲೇ ಮಾಡ್ಕೊಂಬಂದೆ. ಹಂಗಾಗಿ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಬಿಟ್ಟರೆ ಈಗ 10:00 ಬಿಡ್ತಾ ಇದ್ದೀನಿ. ಒಂದು 11:30, 12:00, 1:30, 2:30 ಹುಬ್ಳಿಗೆ ಹೋಗ್ತೀನಿ. ಅಲ್ಲೊಂದು 2 ಅವರ್ ರೆಸ್ಟ್ ಮಾಡಿ ಒಂದು 5 ಗಂಟೆಗೆ ಬಿಟ್ಟರೆ ಒಂದು 7 ಗಂಟೆಗೆ ಬೆಳಗಾವಿಗೆ ಹೋಗ್ಬಿಡ್ತೀನಿ. ಬನ್ನಿ, ರೆಸ್ಟು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು ಬೆಳಗಿನ ಜಾವ. ಹಂಗಾಗಿ ರೆಸ್ಟ್ ಮಾಡ್ಕೊಂಡೆ ಹೋಗೋಣ. ಅರ್ಜೆಂಟ್ ಮಾಡ್ಕೊಳೋದು ಬೇಡ. ಅಲ್ಲಿಂದ ಸ್ವಲ್ಪ ದೂರ ಬಂದುಬಿಟ್ಟು ಗಾಡಿನಿಲ್ಲ ಸೈಡ್ಗೆ ಹಾಕ್ಬಿಟ್ಟು ವಾಟ್ರ್ ಬೇಕಿತ್ತು, ಹೋಗಿ ತೊಗೊಂಬಂದೆ. ಇಲ್ಲ ಒಂದು ಹೋಟ್ಲಿತ್ತು ಓಪನ್ನು, ಹೋಗಿ ತೊಗೊಂಬಂದಿದ್ದಾಯ್ತು. ಇಲ್ಲಿಂದ ಹೊರಡೋಣ ಬನ್ನಿ. ಚೇಳಗಿರಿ ಟೋಲೆಲ್ಲ ಪಾಸ್ ಮಾಡಿ ನೀರು ಖಾಲಿಯಾಗಿತ್ತು ಗಾಡೀಲಿ. ಹೋಗಿ ನೀರು ತೊಗೊಂಬಂದ್ವಿ. ಏನಪ್ಪ ಮ್ಯಾಟ್ರು ಅಂದರೆ, ಅಲ್ಲೇ ದುರ್ಗದಲ್ಲೇ ಒಂದು 2 ಲೀಟ್ರ್ ನೀರು ತೊಗೊಂಬಂದಿದ್ದೆ. ಬಟ್ ಬರ್ತಾ ಮುಂದೆ ಅದ್ಯಾವುದೋ ಒಂದು ಗಾಡಿ TT ಅವ್ರಿಗೆ ನೀರು ಕೇಳಿದ್ರು. ಅಥವಾ ಕುಡಿಯೋಕ್ಕೆ ಕೇಳಿದ್ರ ಅಥವಾ ಏನೋ ಗಾಡಿ ಟ್ರಬಲ್ ಆಗಿತ್ತೋ ಗೊತ್ತಿಲ್ಲ. ಗಾಡಿ ಅಡ್ಡ ಹಾಕಿಲ್ಲ, ಗಾಡಿನೂ ಕೇಳ್ತಾ ಇದ್ರು. 2 ಲೀಟ್ರ್ ನೀರು ಅವ್ರಿಗೆ ಕೊಟ್ಬಿಟ್ಟು ಬಂದೆ. ಹಾಗಾಗಿ ಮತ್ತೆ 2 ಲೀಟ್ರ್ ನೀರು ತೊಗೊಂಡು ಇಲ್ಲಿಂದ ಹೊರಟೆ. ಇಲ್ಲಿಂದ ನಾನ್ ಸ್ಟಾಪ್ ಎಷ್ಟಾಗುತ್ತೋ ಅಷ್ಟು ಹೊಡಿಯೋಣ. ಟೈಮ್ 12:15. ಒಂದು 3 ಗಂಟೆವರೆಗೂ ಹೊಡೆದು ಒಂದು 2 ಅವರ್ ರೆಸ್ಟ್ ಮಾಡಿ ಒಂದು 5 ಗಂಟೆಗೆ ಎದ್ದು ಹೋಗೋಣ. ಬೆಳಗಿನ ಜಾವ ನಿದ್ದೆ ಇಂಪಾರ್ಟೆಂಟು. 2 ಅವರ್ ಮಲಗಲೇಬೇಕು. ನಂದಂತೂ ಅದು ಶಿಸ್ತು ಅಂದ್ಕೊಂಬಿಡಿ. ಬೆಳಗಿನ ಜಾವ 2-3 ಅವರ್ ರೆಸ್ಟ್ ಮಾಡಿದಂಗಂತೂ ಗಾಡಿ ಓಡಿಸಲ್ಲ ನಾನು ಯಾವುದೇ ಕಾರಣಕ್ಕೂ. ಬೆಳಗಿನ ಜಾವ ನಿದ್ದೆ ಮಾಡೋದ್ರಿಂದ ತುಂಬ ಅನುಕೂಲಗಳಿದ್ದಾವೆ. ಹಾಗಾಗಿ ಬನ್ನಿ ಇವಾಗ ಎಷ್ಟಾಗುತ್ತೋ ಅಷ್ಟು ದೂರ ಗಾಡಿ ಓಡಿಸೋಣ. ಆಮೇಲೆ ನೋಡೋಣ ಏನು ಪ್ಲಾನಿಂಗ್ ಅಂತ ಆಮೇಲೆ ಹೇಳ್ತೀನಿ.
ಅಂತೂ ಇಂತೂ ಬಂಕಾಪುರ ಟೋಲ್ ಹತ್ರ ಬಂದಿದ್ದಾಯ್ತು. ಟೈಮ್ ನೋಡ್ಬೋದು 1:15. ಯಾಕೋ ಲೈಟಾಗಿ ನಿದ್ದೆ ಎಳಿತೈತೆ. ಒಂದು 4-5 ದಿನ ಮನೇಲಿ ಇದ್ದಿದ್ದು ಒಂದು ರೀಸನ್ ಆದರೆ ಹೊಟ್ಟೆ ತುಂಬ ಊಟ ಬೇರೆ ಮನೇಲಿ ಮಾಡ್ಬಂದೆ, ಅದೊಂದು ರೀಸನು. ಗಾಡಿ ಇಲ್ಲೇ ಸೈಡ್ಗೆ ಹಾಕಿ ಒಂದು 2 ಅವರ್ ರೆಸ್ಟ್ ಮಾಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ಹಿಂದೆ ಇನ್ನೊಂದು ಗಾಡಿ ಬರ್ತಾಯಿದೆ, ನಮ್ಮ ಸ್ನೇಹಿತರು. ಅವ್ರು ಬಂದು ಎಬ್ಬರಿಸ್ತಾರೆ. ಅವ್ರು ಬಂದು ಎಬ್ಬರಿಸಿದ್ಮೇಲೆ ಗಾಡಿ ಎತ್ಕೊಂಡು ಹೋಗೋಣ. ಇಲ್ಲಿಂದ ಇಲ್ಲೇ ಹಾಕೋದು ಬೇಡ, ಸೀದಾ ಮುಂದೆ ಹಾಕ್ಬಿಡೋಣ. ಮತ್ತೆ ಎದ್ದು ಹಾಕಿ ಹಿಂಸೆ ಆಗ್ಬಿಡ್ತದೆ. ಟೋಲ್ ಪಾಸ್ ಮಾಡೋಕ್ಕೋರು ಇನ್ನೂ ಬೆಟ್ರು. ಬೇಡ ಇಲ್ಲೇ ಹಾಕ್ಬಿಡೋಣ ಗಾಡಿ ಹಿಂದೆ. ಅದನ್ನು ಗಾಡಿ ಹಿಂದೆ ನೋಡ್ಕೊಂಡು ಹಾಕೋಣ. ಎದ್ದು ಹೋಗಂಗಿರ್ಬೇಕು. ಹಂಗಾಗಿ ಇಲ್ಲಿದೆ ಜಾಗ. ಒಳಗೆ ಹಾಕೋದು ಬೇಡ, ರೋಡ್ಗೆ ಹಾಕೋಣ. ಒಳಗೆ ಹಾಕ್ಬಿಟ್ರೆ ಮತ್ತೆ ಎದ್ದು ಹೋಗಕ್ಕೆ ಆಗಲ್ಲ. ಹಂಗಾಗಿ ಈ ಕಡೆನೇ ಹಾಕ್ಕೊಂಬಿಡೋಣ. ಮತ್ತೆ ಪಕ್ಕ ಯಾರು ಬಂದು ಹಾಕಿಲ್ಲ ಅಂದರೆ ಅಷ್ಟೇ ಸಾಕು. ಆಫ್, ಲೈಟ್ಸ್ ಆಫ್. ದಯವಿಟ್ಟು ನಮ್ಮ ಫಾಲೋವರ್ಸ್ ಯಾರು ಇದ್ದೀರೋ ಮಲಗಿದಾಗ ಮಾತ್ರ ದಯವಿಟ್ಟು ಎಬ್ಬರಿಸ್ಬೇಡಿ. ಯಾಕಂದರೆ ನಿದ್ದೆಗೆಟ್ಟೆ ಮಲಗಿರ್ತೀವಿ. 1-2-3 ಅವರ್ ಮಲಗಿರ್ತೀವಿ. ಅದರಲ್ಲಿ ಬಂದು ಎಬ್ಬರಿಸಿದಾಗ ತುಂಬ ತೊಂದರೆ ಆಗ್ಬಿಡ್ತದೆ. ಹಂಗಾಗಿ ನಮ್ಮ ಫ್ರೆಂಡ್ ಗಾಡಿ ಒಂದು ಹಿಂದೆ ಬರ್ತಾಯಿತ್ತು. ಅದೊಂದು 30-40 ಕಿಲೋಮೀಟ್ರ್ ಹಿಂದೆ ಐತೆ. 1 ಅವರ್ ಮಲ್ಕೊಳ್ಳೋಣ. ಅವ್ನು ಬಂದ ತಕ್ಷಣ ಎಬ್ಬರಿಸ್ತಾರೆ. ಆಮೇಲೆ ಇಲ್ಲಿಂದ ಹೋಗೋಣ ಅಂತೆ. ಆ ಕಡೆಯಿಂದ ನಮ್ದು 2 ಗಾಡಿ ಬರ್ತಾಯಿದೆ. ಅವ್ರು ಬರೋದು ಬೆಳಗಿನ ಜಾವ ಆಗಿಬಿಡುತ್ತೆ. ಅವರು ಎಬ್ಬರಿಸೋಕ್ಕಾಗಲ್ಲ, ನಾವೇ ಎದ್ದು ಹೋಗ್ಬೇಕು. ಹಿಂದೆ ಗಾಡಿ ಬರ್ತೈತಲ್ಲ ಅವ್ರಿಗೆ ಹೇಳೋಣ, ಅವ್ರು ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. 1 ಗಂಟೆ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ 1:15 ಬಂದು ಗಾಡಿ ಸೈಡ್ಗೆ ಹಾಕಿ ಮಲಗಿದ್ದು. ಇವಾಗ ಟೈಮ್ ಬಂದು ಕರೆಕ್ಟಾಗಿ ಆಗಿದೆ ಆಲ್ರೆಡಿ 4 ಗಂಟೆ. 2:15 ಅವರ್ ಒಳ್ಳೆ ನಿದ್ದೆ ಆಯಿತು. ಇಲ್ಲಿಂದ ಬಿಡೋಣ ಬನ್ನಿ. ಗಾಡಿ ರೈಟಿಗೆ ಕಟ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ. ಮತ್ತು ಮುಂದೆ ಹೋಗಿ ರಿವರ್ಸ್ ಬಂದುಬಿಟ್ಟು ಈಗ ರೈಟಿಗೆ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ರೈಟ್ ಸೈಡಲ್ಲಿ ಒಂದು ಗಾಡಿ ನಿಂತಿತ್ತು. ಅವ್ರಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನನ್ನ ಗಾಡಿ ಪಕ್ಕ ಹತ್ತ ನಿಂತಿತ್ತು. ಈಗ ನನ್ನಿಂದ ಸುಮ್ಮನೆ ಅವ್ರಿಗೆ ಏನಕ್ಕೆ ನಿದ್ದೆ ಎಬ್ಬರಿಸೋದು ಅಂತ ನಾನು ಅವ್ರನ್ನ ಎಬ್ಬರಿಸ್ಲಿಲ್ಲ. ನನ್ನ ಗಾಡಿನ ಹಿಂದೆ ಮುಂದೆ ಆಡಿಸಿ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ನೋಡಿ, ಅಡ್ಜಸ್ಟ್ಮೆಂಟ್ ಅನ್ನೋದು ಅದನ್ನೇ. ಪಾಸ್ ಆಗುತ್ತೆ. ನಮಗೆ ನೋಡಿ ಪಾಸ್ ಆಗ್ತಾಯಿದ್ದು ಗಾಡಿ, ಏನು ಸಮಸ್ಯೆ ಇಲ್ಲ. ಮನೆ ಸೀದಾ ಇವಾಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಹೊಡಿಬೇಕು. ಎಲ್ಲಿಗಪ್ಪ ಅಂದರೆ ಬೆಳಗಾವಿಗೆ. 7 ಗಂಟೆಗೆ ಹೋಗಲೇಬೇಕು. ಇನ್ನು 105 ಕಿಲೋಮೀಟ್ರ್ ಐತೆ. 3 ಅವರ್ ಟೈಮ್ ಐತೆ. 3.5 ಅವರ್ ನಡೆಯುತ್ತೆ. 7:15 ಹೋದ್ರೂ ಹೆಚ್ಚು ಕಡಿಮೆ ನಡೆಯುತ್ತೆ. ಹೋಗಿ ಹ್ಯಾಟ್ ಬ್ಲೂ ತೊಗೊಂಡೋಗ್ಬೇಕು. ಇಲ್ಲಿ ಲೆಫ್ಟ್ ತೊಗೊಳೋಣ. ಬಂಕ್ ಹತ್ರ ಲೆಫ್ಟ್ ತೊಗೊಂಡ್ಬಿಟ್ಟು ಹ್ಯಾಟ್ ಬ್ಲೂ ತೊಗೊಂಡೋಗೋಣ. ಹ್ಯಾಟ್ ಬ್ಲೂ ಇಲ್ಲ ಅಂದರೆ ನಡೆಯೋದೇ ಇಲ್ಲ. 4 ಪಾಯಿಂಟ್ ಉಳ್ಕೊಂಡೈತೆ. ಟ್ರಿಪ್ಪು ಫುಲ್ ಮಾಡಿಸ್ಕೊಂಡು ಹೋಗಿದ್ದು ವಿಜಯಪುರದಲ್ಲಿ ತಗೊಂಡು ಮುಂದೆ ಹೋಗಿ ತಗೊಂಡೋಗಿ ಹಾಕ್ಕೊಂಡಿದ್ದು. ಈ ಸಾರಿ ಇಲ್ಲೇ ಹುಬ್ಳಿಲಿ ತಗೊಂಡು ಹೋಗೋಣ. ಮುಂದೆ ಎಲ್ಲ ಹಾಕ್ಕೊಂಡ್ರೆ ಆಗುತ್ತೆ. ಇಲ್ಲೇ ಸರ್ವಿಸ್ ರೋಡಿಗೆ ತೊಗೊಂಡು ಹೋಗೋಣ ಬನ್ನಿ. ಹಂಗೆ ಹುಬ್ಳಿ ಬೈಪಾಸಿಗೆ ಬಂದ್ವಿ. ಗೊಬ್ಬರ ಹತ್ರ ನಮ್ಮದು 8 ವೀಲ್ ಬಂತು. ಈರುಳ್ಳಿ ಲೋಡಾಗಿ ಬರ್ತಾಯಿತ್ತು. ಹಂಗೆ ರಾಕಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಸಿದೆ. ರಾಕಿನ ಮಾತಾಡ್ಸ್ಕೊಂಡು ಇಲ್ಲಿಂದ ಹೋಗೋಣ. ಹಂಗೆ ನಮ್ಮ ಅಣ್ಣವ್ರು ಸಿಕ್ಕಿದ್ರಣ್ಣ. ಆರಾಮ? ಹೆಸರು? ಅವನಣ್ಣ. ನೀವು ಯಾವ್ರು? ನಿಮ್ದು ಇಲ್ಲೇ ಹುಬ್ಳಿ? ಟೀನಾ? ನಿಮ್ದೇನು ಅಂಗಡಿ? ಗಾಡಿ ನೋಡಿ ಬಂದ್ರೆ ಅಲ್ಲಿಗೆ? ಬರ್ತೀವಿ ಅಣ್ಣ, ಬರ್ತೀವಿ. ಬಾರಕ್ಕೆ 8 ವೀಲ್ ಈರುಳ್ಳಿ ಲೋಡಾಗಿ ಬರ್ತಾಯಿತ್ತು ಗಾಡಿ ಮಹಾರಾಷ್ಟ್ರದಿಂದ ಯಶವಂತಪುರ ಮಾರ್ಕೆಟ್ಗೆ. ನೋಡ್ಬೋದು ಇನ್ನು ಈರುಳ್ಳಿ ಸ್ಟಾರ್ಟ್ ಆಗುತ್ತೆ ನಮ್ಮದು. ನಾವು ಇನ್ನು ರೆಗ್ಯುಲರಾಗಿ ಈರುಳ್ಳಿನ ಓಡಿಸೋದು. ಟೈರೆಲ್ಲ ಒಂದು ರೌಂಡ್ ನೋಡೋಣ. ಗೀಟ್ ಆಗ್ಯದವ? ಈಟೇ ಇಲ್ಲ. ಟೈರ್ ಕಲ್ಲು ತಕ್ಕೊಂಡಿಲ್ಲ ನೋಡಿ. ಕಲ್ಲು ಹಂಗೆ ಬಿಟ್ಕೊಂಡು ಬಂದಾನೆ ಸೂರ. ಇದೇನು ಕೆಲ್ಸಕ್ಕಿಲ್ಲ. ಟೈರ್ಗಳು ಇವು ಲಿಫ್ಟ್ ಹಾಕ್ಸಲ್ಲ, ಸ್ವಲ್ಪನೂ ಈಟಿಲ್ಲ ಇವು. ಇದ್ರ ಮೇಲೆ ವಜಾ ಬಿದ್ದರೆ ಅಲ್ವ ಈಟ್ ಆಗೋದು. ರಾಕಿನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ ಹುಬ್ಳಿ ಬಿಡೋಣ. ಇಲ್ಲೇ 20 ನಿಮಿಷ ಆಗೋಯ್ತು. ಇಲ್ಲ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಸುಮ್ಮನೆ. ಏನು ಮಾಡ್ತೀರಾ, ನಮ್ಮ ಗಾಡಿಗಳು ಬಂದಾಗ ಹೋಗಿ ಮಾತಾಡಿಸ್ಲೇಬೇಕಲ್ಲ. ಹಾಗಾಗಿ ಹೋಗೋಣ ಬನ್ನಿ. ಇವರಂತೂ ಗೊತ್ತಿದ್ದು ಬಂದು ಅಡ್ಡ ಹೇಳಿದ್ದಾನೆ. 2 ನಿಮಿಷ ತಾಳ್ಮೆ ಇಲ್ಲ ಬಸ್ ಅವ್ರಿಗೆ. ನಾವು ಬಸ್ಸವ್ರಿಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಟೈಮಿಂಗ್ ಇರ್ತದಲ್ಲ. ಹಾಗಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ಸೀದಾ ಹೋಗೋಣ. ನಮ್ದು ಇನ್ನೊಂದು ಗಾಡಿ ಹಿಂದೆ ಬರ್ತಾಯಿದ್ದು. ಅದಕ್ಕೂ ಒಂದು 20 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲ ಇದೆ. ಅದು ಧಾರವಾಡ ಬೈಪಾಸ್ ಇವಾಗ ಪಾಸ್ ಮಾಡೈತಂತೆ. ಅದು ಸಿಕ್ಕರೆ ನಿಲ್ಸ್ಕೊಂಡು ಹೋಗೋಣ. ಇಲ್ಲಾಂದರೆ ಆಪೋಸಿಟ್ ಕೈ ಮಾಡ್ಕೊಂಡು ಹೋಗ್ಬಿಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಹಂಗಾಗಿ ಮೊನ್ನೆ ಕಟ್ಟೆ ಹೊಡ್ಸಿದ್ವಲ್ಲ, ಆ ಗಾಡಿ ಆಪೋಸಿಟ್ ಬರ್ತಾಯಿತ್ತು 089. ಅದ್ರಲ್ಲಿ ಮತ್ತೆ ಇನ್ನೊಂದು ರೌಂಡ್ ಯೂ ಕ್ಲಾಂಪ್ ಎಲ್ಲ ಟೈಟ್ ಮಾಡಬೇಕು. ಮಾಡಿಸ್ಕೊಂಡು ಬರೋಣಂತೆ. ಈಗ ಇವತ್ತಾಗಲ್ಲ.
ನಾಳೆ ಸೋಮವಾರ ಲೋಡ್ ಆಗುತ್ತಲ್ಲ, ಲೋಡ್ ಆದಮೇಲೆ ಯುಕ್ಲಮ್ ಟೈಟ್ ಹೊಡಿಸ್ತೀನಿ ಅಲ್ಲೇ ದುರ್ಗದಲ್ಲೇ. ನಮ್ದು ಬಾಸ್ ಗಾಡಿ ಕೂಡ ಸಿಕ್ತು, ಆಪೋಸಿಟ್ ಹೋಯ್ತು. ಡ್ರೈವರ್ ನಿಲ್ಸಿದ್ರು ಮಾತಾಡ್ಸೋಕ್ಕೆ, ನಾನೇ ಇನ್ನೇನು ನಿಲ್ಲಿಸ್ಬೇಡ ಹೋಗ್ಬಿಡಪ್ಪ ಟೈಮ್ ಆಗುತ್ತೆ ಸುಮ್ಮನೆ ಯಾಕೆ ಅಂತ ಹೇಳಿ ಕಳಿಸ್ದೆ. ಅದ್ರಲ್ಲಿ ಬೇರೆ ಇಲ್ಲಿ ಟರ್ನಿಂಗಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದ, ಹಾಗೆ ಹೋಗ್ಬಿಡು ಅಂತ ಹೇಳಿ ಬಂದೆ. ಬನ್ನಿ ಹೋಗೋಣ ನಾವು ಇವಾಗ. ಸುಮ್ಮನೆ ಇನ್ನೇನು ಮೊನ್ನೆನೋ ಗಾಡಿ ನೋಡಿದ್ದೆ, ಎಲ್ಲ ಚೆಕ್ ಮಾಡಿದ್ದೆ, ಈಗ ಮತ್ತೆ ನಾಡು ಸಿಗುತ್ತೆ ಅವತ್ತು ನೋಡೋಣಂತೆ. ಹಂಗೆ ಹೋಗ್ತಾ ಇಲ್ಲ, ಒಂದು ಗಾಡಿ ನೋಡಿದೆ, ನೋಡಿ ಲೆಫ್ಟಿಗೆ ಬಿಟ್ಬಿಟ್ಟಿದ್ದಾರೆ. ಏನು ನಿದ್ದೆಗಣ್ಣಲ್ಲಿ ಬಿಟ್ಟವ್ರ ಅಥವಾ ರೈಟ್ ಸೈಡಲ್ಲಿ ನನ್ನ ಗಾಡಿ ಹೋಗಿರೋದಕ್ಕೆ ಜಾಸ್ತಿ ಲೆಫ್ಟಿಗೆ ಎಳೆದು ಬಿಟ್ಟವ್ರೋ ಗೊತ್ತಿಲ್ಲ. ದೊಡ್ಡ ಗಾಡಿ ಯಾವುದೋ 16 14 ಆಗೈತೆ, 14 ವೀಲು ನೋಡಿ ಯಾವ ಥರ ಹೋಗ್ಬಿಟ್ಟೆ. ಮೋಸ್ಟ್ಲಿ ನಿದ್ದೆಗಣ್ಣ ಹಿಂಗೆ ಹೋಗ್ಬಿಡ್ತದೆ ಗಾಡಿ ಒಂದೊಂದು ಸಾರಿ. ಆ ಟೈಮಲ್ಲಿ ಈ ಥರ ಆಗುತ್ತೆ. ಯಾರೇ ಆಗಲಿ ಚಾಲಕರು, ನಾನು ಹೇಳೋದೊಂದೇ, ನಿದ್ದೆ ಬಂದರೆ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸ್ಬೇಡಿ, ಸೈಡ್ಗೆ ಹಾಕಿ ಮಲ್ಕೊಳ್ಳಿ. ಅದು ತುಂಬ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು, ಓನರ್ಗೂ ಒಳ್ಳೆಯದು, ಡ್ರೈವರ್ಗೂ ಒಳ್ಳೆಯದು, ಡ್ರೈವರ್ ಫ್ಯಾಮಿಲಿಯವ್ರಿಗೂ ಒಳ್ಳೆಯದು. ಕೋಲ್ಡ್ ಕಾಫಿ ಕುಡಿಯೋಂಗಾಗಿತ್ತು, ಇಲ್ಲಿ ಕಾಫಿ ಡೇ ಇದೆ, ಬಂದೆ ಕುಡ್ದೋಗೋಣ ಅಂತ. ಬಟ್ ಏನು ಮಾಡ್ತೀರಾ, ಕ್ಲೋಸ್ ಇದೆ ಇವತ್ತು. ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಇಲ್ಲಿಗೆ. ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಹಿರೇಬಾಗೇವಾಡಿ ಹತ್ತತ್ರ ಬಂದೆ. ಯಾವ ರೇಂಜಿಗೆ ಫಾಗ್ ಐತೆ ಅಂದರೆ ಮುಂದೆ ಹೋಗೋಕೆ ಗಾಡಿ ಕೂಡ ಕಾಣಿಸ್ತಾ ಇಲ್ಲ. ನಾನು ಮುಂದೆ ಬಸ್ ಐತೆ, ಅದ್ರ ಬ್ರೇಕ್ ಲೈಟ್ಸ್ ಎಲ್ಲ ಆನ್ ಇದ್ದಾವೆ, ಬಟ್ ಕಾಣಿಸ್ತಾ ಇಲ್ಲ. ಹತ್ರಕ್ಕೆ ಹೋದ್ಮೇಲೆ ಕಾಣಿಸುತ್ತೆ ನೋಡಿ. ಭಾಳ ಅಂದರೆ ಭಾಳ ಹುಷಾರಾಗಿ ಓಡಿಸ್ಬೇಕು ಫಾಗಲ್ಲಿ. ಇಲ್ಲೇ ಈ ಥರ, ಇನ್ನು ಡೆಲ್ಲಿಲೆಲ್ಲ ಯಾವ ಥರ ಇರ್ಬೋದು ಫಾಗ್ ನೋಡಿ. ಅಲ್ಲಿ ಬಸ್ ಕಾಣ್ತಾ ಐತಾ, ಹತ್ರಕ್ಕೆ ಬಂದಮೇಲೆ ಕಾಣಿಸುತ್ತೆ ನೋಡಿ ಬಸ್. ದೂರದಿಂದ ಏನು ಕಾಣಿಸಲ್ಲ, ಕ್ಯಾಮ್ರಾದಾಗ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಐತೆ. ಇನ್ನು ರಿಯಲ್ ಆಗಿ ನೋಡಿದ್ರಂತೂ ಏನು ಕಾಣಿಸೋದೇ ಇಲ್ಲ ಅಂದ್ಕೊಳ್ಳಿ. 7:15 ಬೆಳಗಾಂ ರೀಚ್ ಆಗ್ತೀನಿ ಅಂತ ಹೇಳಿದೆ ಲೇಬರ್ಸ್ಗೆ. ಬಂದು ವೆಯ್ಟ್ ಮಾಡ್ತಾ ಇದ್ರ ಅಂತ ಆಲ್ರೆಡಿ. 7:20 7:15 ಬಂದುಬಿಟ್ಟವ್ರೆ. ಇಲ್ಲಿಂದ ಒಂದು 15-20 ನಿಮಿಷ ಬೆಳಗಾಂ ಬೈಪಾಸ್ಗೆ ಹೋಗೋಕ್ಕೆ. ಬೆಳಗಾವಿ ಬೈಪಾಸ್ಗೆ ಹೋಗಿ, ಸರಿ ಬೆಳಗಾಂ ಅಲ್ಲ ಬೆಳಗಾವಿ ಅಂತ ಕರಿಬೇಕು. ಈಗ ಟೋಲೆಲ್ಲ ಪಾಸ್ ಮಾಡಿಕೊಂಡು ಸೀದಾ ಬೆಳಗಾವಿ ಫ್ರೂಟ್ ಮಾರ್ಕೆಟ್ ಹತ್ರ ಹೋಗೋಣ. ಅಲ್ಲಿಂದ ಲೇಬರ್ನ ಕರ್ಕೊಂಡು ಅಲ್ಲೇ ಬೆಳಗಾವಿ ಸುತ್ತಮುತ್ತ 3 ಪಾಯಿಂಟ್ ಇದೆ, ಖಾಲಿ ಮಾಡ್ಸೋಣ ಮಧ್ಯಾಹ್ನದಷ್ಟರಲ್ಲಿ. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು. ಅಂದರೆ ಲೇಬರ್ಸ್ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಲೆಫ್ಟ್ ಸೈಡಲ್ಲಿ ಒಂದು ಒಳ್ಳೆ ಚಹಾ ಸಿಗುತ್ತೆ, ಅಂದರೆ ಕೆನೆ ಟೀ ಮಾಡ್ತಾರೆ ಇಲ್ಲಿ, ಇರಾನಿ ಟೀ ಸಕ್ಕತ್ತಾಗಿ ಇರ್ತದೆ. ಅಂಜು ಕೆಫೆ ಅಂತ ನಮ್ಮ ಹಳೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ಅದು ಸ್ಪಾಟ್ನ, ತುಂಬ ಹಳೆ ವೀಡಿಯೋಸಲ್ಲಿ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಅಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಹೋಗಿ ಟೀ ಕುಡ್ಕೊಂಡು ಅವ್ರ ಲೇಬರ್ಸ್ನ ಕರ್ಕೊಂಡು ಬರೋಣ ಬನ್ನಿ. ರೋಡ್ ಬಿಟ್ಟು ಫುಲ್ ಕೆಳಗೆ ಹಾಕೋಣ ಗಾಡಿ. ಈಗ ಅಣ್ಣವ್ರು ಬಂದರು, ಕರ್ಕೊಂಬಿಟ್ಟು ಸೀದಾ ಅನ್ಲೋಡಿಂಗ್ ಪಾಯಿಂಟ್ ಹೋಗೋಣ. ಎಷ್ಟು ದೂರ ಆಯ್ತಾನೆ ಇಲ್ಲಿಂದ? ಒಂದು 25 ಕಿಲೋಮೀಟರ್. 25 ದೂರ ಆಗೋದಿಲ್ಲ. ಹೋಗೋಣ, ಏನು ಮಾಡ್ತೀರಾ, ಹೋಗಲೇಬೇಕು. ಏನಿಲ್ಲ ನಿಲ್ಸ್ಕೊಳಕ್ಕಾಗಲ್ಲ, ಹೋಗಲೇಬೇಕು. ನೋಡಿ ಹೆಂಗೆ ನಿಲ್ಸ್ಕೊಳಕ್ಕೆ ಕೂಪ. ಫಸ್ಟ್ ಪಾಯಿಂಟಿಗೆ ಬಂದುಬಿಟ್ಟು ಹಗ್ಗ ತಾಟ್ಪಲ್ಲಿ ಬಿಚ್ತಾ ಇದ್ದೀವಿ. ಹಗ್ಗ ತಾಟ್ಪಲ್ಲಿ ಬಿಚ್ಚಾಕಿ ಅನ್ಲೋಡ್ ಮಾಡಿಸ್ಬೇಕು. ಫುಲ್ ಇಲ್ಲೇ ಬಿಚ್ಚಿಬಿಡ್ತೀವಿ. ಹೇಳಿಲ್ಲ ಪಟ ಖಾಲಿ ಮಾಡ್ಸೋಣ ಮಧ್ಯಾಹ್ನದಷ್ಟೊತ್ತಿಗೆ. ಫುಲ್ ಬಿಚ್ಚೋಣ ಇಲ್ಲ ಹೆಂಗೆ? ಪೂರ್ತಿ ಇಲ್ಲೇ ಬಿಚ್ಚದ? ಫುಲ್ ಬಿಚ್ಚಾಕದ? ಪೂರ್ತಿ ಬಿಚ್ಚೋಣ? ಹಾಂ ಓಕೆ, ಫುಲ್ ಇಲ್ಲೇ ಬಿಚ್ಚಾಕ್ಬಿಡೋಣ. ಮಾಲ್ ಒಳಗಿರೋದ್ರಿಂದ ಏನು ಹೊರಗಡೆ ಬೀಳೋ ಅಂಥದ್ದೇನಿಲ್ಲ. ಹಂಗಾಗಿ ತಾಟ್ಪಲ್ಸ್ ಇದಕ್ಕೆ ಇಷ್ಟ ಮಾಡಿಸಿದ್ದೀನಿ. ಇದ್ರ ಮೇಲೆ 2 ಹಗ್ಗ ಹಾಕ್ಬಿಡ್ತೀನಿ, ಯಾಕಂದರೆ ನೆಕ್ಸ್ಟ್ ಲೋಡ್ಗೆ ಹೋದಾಗ ನನಗೆ ಈಸಿ ಆಗ್ತದೆ. ಹಂಗಾಗಿ ಹಿಂಗೆ ಇರಲಿ, ಸೈಡ್ಗೇನು ಸಮಸ್ಯೆ ಇಲ್ಲ. ಹಿಂಗೆ ಬಿಟ್ಕೊಂಡು ಲಾಸ್ಟ್ ನಿಂತು ಮಾತ್ರ ಹಂಗೆ ಕೆಳಗಿಂದ ಹೇಳ್ಕೊತಾರೆ. ನಮ್ಗೆ ಆರಾಮಾಗೋದು ನಾವು ನೋಡ್ಕೊಬೇಕಲ್ಲ. ಹಂಗಾಗಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಕರೆಕ್ಟಾಗಿ ಇಲ್ಲಿ 110 ಚೀಲ ಇಳಿಸ್ಬೇಕು. ಆ್ಯಕ್ಚುಲಿ ನಾವು ಇವತ್ತು ಏನು ಫಾರಮ್ಗೆ ಬಂದಿದ್ದು, ಇದು ನಾರ್ಮಲ್ ಫಾರ್ಮ್ ಅಲ್ಲ, EC ಫಾರ್ಮ್ ಅಂತಾರೆ ಇದಕ್ಕೆ ಹೆಚ್ಚು ಕಡಿಮೆ 10,000 ಮರಿ ಬಿಡ್ತಾರೆ ಒಂದು ಸರಿಗೆ. ಈ ಫಾರಮ್ ಕಟ್ಟೋಕ್ಕೆ ಏನಿದೆ ಅಂದರೆ ಒಂದು 50-60 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕು. ನೋಡಿ ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಹಾಕಬೇಕು, ಆಮೇಲೆ ರಿಟರ್ನ್ಸ್ ನಿಧಾನಕ್ಕೆ ಬರುತ್ತೆ. ಇದರಲ್ಲೆಲ್ಲ ತುಂಬ ಕಷ್ಟ, ಎಲ್ಲರದ್ದು ಕಷ್ಟನೇ. ಹಗ್ಗ ತಾಟ್ಪಲ್ಲೆಲ್ಲ ಬಿಚ್ಚಾಕ್ಬಿಟ್ಟು ಬಂದು ನಾನು ಟಿಫನ್ಗೆ ಓಟ್ಸ್ ರೆಡಿ ಮಾಡ್ಕೊತಾ ಇದ್ದೆ. ನೋಡ್ಬೋದು, ಒಂದು ಚಿಕ್ಕದು ಕ್ಯಾಂಪಿಂಗ್ ಸ್ಟೋವ್ ತೊಗೊಂಡಿದ್ದೀನಿ. ಅಕಸ್ಮಾತಾಗಿ ಎಮರ್ಜೆನ್ಸಿ ಇದ್ದಾಗ ಗಾಡಿ ಒಳಗೆ ಏನಾನ ಚಿಕ್ಕದಾಗಿ ಅಡುಗೆ ಮಾಡ್ಕೊಳೋ ಥರ ಸಕ್ಕತ್ತಾಗಿದೆ ಕ್ಯಾಂಪಿಂಗ್ ಸ್ಟೋವ್ ಮಾತ್ರ. ನೋಡಿ ನೀರೆಲ್ಲ ಕಾಯಿಸ್ಕೊಳೋದು ಇದರಲ್ಲೇ ಓಟ್ಸ್ಗೆ. ಈಗ ಇದನ್ನು ಆಫ್ ಮಾಡೋಣ, ಸ್ವಲ್ಪ ದಾರ್ಕೊಳಕ್ಕೆ ಬಿಡೋಣ. ಆಮೇಲೆ ತೆಗೆದಿಟ್ರೆ ಆಯಿತು. ಓಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನುವ. ಫಸ್ಟ್ ಪಾಯಿಂಟ್ ಎಲ್ಲ ಖಾಲಿ ಮಾಡ್ಕೊಂಡು 2ನೇ ಪಾಯಿಂಟ್ಗೆ ಹೋಗಬೇಕು. ಸದ್ಯಕ್ಕೆ ನೋ ಎಂಟ್ರಿ ಬಿದ್ದೈತೆ, ಗಾಡಿಗಳೆಲ್ಲ ಇಲ್ಲೇ ನಿಂತಿದ್ದಾವೆ.
ಆ್ಯಕ್ಚುಲಿ ಸಮಸ್ಯೆ ಏನಪ್ಪ ಅಂದರೆ ಇಲ್ಲಿ ನೋ ಎಂಟ್ರಿ ಗಾಡಿಗಳು ನಿಲ್ಲಿಸ್ತವ್ರೆ ಪೊಲೀಸರು. ಎಲ್ಲಿ ನಿಲ್ಲಿಸ್ತವ್ರೆ? ಅಲ್ಲಿ ಮುಂದೆ ಸರ್ಕಲಲ್ಲಿ. ಗಾಡಿಗಳು ನಿಲ್ಲಿಸ್ಬೇಕಂದ್ರೆ ಪೊಲೀಸ್ ಈ ಗಾಡಿಗಳು ಹಿಂದೆ ಇದ್ದು ಸೈಡ್ಗೆ ಹಾಕಪ್ಪ ನೋ ಎಂಟ್ರಿ ಇದೆ ಅಂತ ಅಲ್ಲಿ ನಿಲ್ಲಿಸ್ಬೇಕು. ಅದು ಬಿಟ್ಬಿಟ್ಟು ಈ ಸರ್ಕಲ್ನಾಗ ನಿಂತ್ಕೊಂಡು ಬಂದಿರೋ ಗಾಡಿನೆಲ್ಲ ಇಲ್ಲಿ ಯೂಟರ್ ನೋಡಿ ಓಡಿಸಿ ಕಳಿಸ್ತಾ ಇದ್ದಾರೆ. ಈಗ ನಾನು ಯೂಟರ್ ನೋಡ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಎಲ್ಲಿ ನಿಂತ್ಕೊಂಡು ಗಾಡಿ ಅಡ್ಡ ಹಾಕ್ಬೇಕು ಅನ್ನೋದು. ಏನಣ್ಣ ಕರೆಕ್ಟ್ ಅಲ್ಲಿ ನಿಂತ್ಕೊಂಡು ಗಾಡಿ ಹಿಂದೆ ಗಾಡಿ ಇಲ್ಲ ಸೈಡ್ ಹಾಕು ಅಂದ್ರೆ ಸರ್ಕಲ್ ಆಗಿ ನಿಂತ್ಕೊಂಡು ಎಷ್ಟು ಟ್ರಾಫಿಕ್ ಮಾಡ್ತಾರೆ ಇಲ್ಲಿ ಒಂದು ಗಾಡಿಯಿಂದ. ಒಂದು 14 ವೀಲ್ ಕಟ್ ಆಗಲ್ಲ ಇಲ್ಲಿ. ನಮ್ ಗಾಡಿ ಹೆಂಗ ಒಂದು 2 ಸಾರಿ ಇಂದ ಮುಂದೆ 2 ಸಾರಿ ಕಟ್ ಆಗುತ್ತೆ. 14 ವೀಲ್ ಕಟ್ ಆಗ 4-5 ಸಾರಿ ಆಡಿಸ್ಬೇಕು. ಬಟ್ ಅವರು ಅಲ್ಲೋಗಿ ಅಡ್ಡ ಹಾಕೋದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಅಡ್ಡ ಹಾಕ್ತವ್ರೆ. ಏನು ಮಾಡೋಕ್ಕಾಗಲ್ಲ. ಇನ್ನು ½ an hour ವೆಯ್ಟ್ ಮಾಡ್ಬೇಕಂತ ವೆಯ್ಟ್ ಮಾಡ್ಕೊಂಡು ಹೋಗೋಣ. 2ನೇ ಪಾಯಿಂಟಿಗೆ ಬಂದು ಖಾಲಿ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಟ್ವಿ ಎಲ್ಲರೂ. ಭಾರಿ ಕಂಡಾಪಟ್ಟಿ ದೂರ ಕೊಟ್ಟು ಮಾರ ಸರ್. ಗಾಡಿ ಓಡ್ಸೋಕ್ಕೆ ಬೇಜಾರಣ್ಣ. ಆರಾಮಣ್ಣ ಬರದಾ ಬಾಯ್. ಅಣ್ಣ ಪಾಪ ಗಾಡಿ ನೋಡಿ ಅಲ್ಲಿಂದ ಬಂದೈತೆ. ಎಲ್ಲಿಂದ ನೋಡಿದ್ರಣ್ಣ ಗಾಡಿ? ಇಲ್ಲೇ ಇರ್ತನಂತ ಹೆಂಗೆ ಗೊತ್ತಾಯ್ತಣ್ಣ ಮತ್ತೆ? ಈ ಟೈರ್ ಜಾಡ್ ನೋಡಿ ಬಂದಿರಾ? ಸರಿ ಅಣ್ಣ ಸಿಗೋಣ ಬಾಯ್ ಬಾಯ್ ಬಾಯ್. ಹಿಂದೆ ಹುಡುಗರು ಗಾಡಿ ನೋಡಿ ಗಾಡಿಗೆ ಇಷ್ಟಪಟ್ಬಿಟ್ಟಾರೆ. ಅವ್ರಿಗೆ ಕನ್ನಡ ಬರಲ್ಲ ಪಾಪ. ಹಂಗಾದ್ರು ಗಾಡಿ ತಕ್ಕ ಫೋಟೋ ತಕ್ಕಂತಾರ. ಒಂದು ನಮ್ಮ ಗಾಡಿ ಅವಂಗೈತಿ. ಹೌದೌದೌದು ಅಚ್ಚ ಗಾಡಿ ಅಚ್ಚೆ. ಅದೊಂದು ಕ್ರೇಜ್ ನೋಡ್ರಿ ಅಲ್ಲ. ಅವ್ನಿಗೆ ಭಾಷೆ ಬಂದಿಲ್ಲ ಅಂದ್ರೂ ಬಂದು. ಹೌದೌದು ಗಾಡಿ ಮೇಲೆ ಅಭಿಮಾನ ಅವನು. ನಮ್ ಮೇಲೆ ಅನ್ನಕ್ಕಿಂತ ಗಾಡಿ ಮೇಲೆ. ಹೌದು ಹೌದೌದು. ಈಗ ಇನ್ನೊಂದು ಪಾಯಿಂಟ್ ಐತಲ್ಲ, ಲಾಸ್ಟ್ ಪಾಯಿಂಟ್ ಹೋಗಿ ಖಾಲಿ ಮಾಡಿಸ್ಬೇಕು. ಅಣ್ಣ ಎಷ್ಟೊಂದು 25 ಇಲ್ಲಿಂದ ಮತ್ತ 20 ಕಿಲೋಮೀಟ್ರ್ ಹೋಗೋಣ ಸೀದಾ. ಇಲ್ಲಿಂದ ಗಾಡಿ ಖಾಲಿ ಮಾಡ್ಸೋಣ. ಲಾಸ್ಟ್ ಪಾಯಿಂಟ್. ಕೆಲವು ಫಾರಮ್ಗಳು ಹಿಂಗೆ ಇರ್ತವೆ ನೋಡಿ. 2 ಹೆಜ್ಜೆಗೆ ಕಟ್ ಮಾಡಿ ಗಾಡಿನ ಪಾಸ್ ಮಾಡಬೇಕು. 2 ಹೆಜ್ಜೆ 1-2 ಫೀಟ್ ಇರ್ತದೆ ಅಷ್ಟೇ ನೋಡಿ. ಇಲ್ಲಿ ಹೊಡೆದ್ವ ಮತ್ತೆ ರಿವರ್ಸ್ ಹೊಡಿಬೇಕು. ಅಲ್ಲಿ ಫುಲ್ ಎಷ್ಟು ಹೊಡಿಬೇಕಂದ್ರೆ 10 ಹೊಡಿಬೇಕು ಗಾಡಿನ, ಇಲ್ಲಾಂದರೆ ಕಟ್ಟಾಗಲ್ಲ. ಎಲ್ಲೇ ನೋಡ್ರಿ ಗ್ಯಾಪ್. ಹಿಂಗಾದ್ರೆ ಫಾರಮ್ ಹತ್ರದಿಂದ ಸೀದಾ ಖಾಲಿ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಹತ್ತರ್ಗೆ ಟೋಲ್ ಹತ್ರ ಬಂದು ಪೆಟ್ರೋಲ್ ಬಂಕಲ್ಲಿ ಗಾಡಿ ಸೈಡ್ಗೆ ಹಾಕಿದ್ದೀನಿ. ನೋಡ್ಬೋದು ಇದೇ ಪೆಟ್ರೋಲ್ ಬಂಕಲ್ಲ. ಇಂಡಿಯನ್ ಆಯಿಲಲ್ಲಿ ಸೈಡ್ಗೆ ಹಾಕಿದ್ದೀನಿ. ಇಂಡಿಯನ್ ಆಯಿಲ್ ಪಾರ್ಕಿಂಗ್ ಇದೆಲ್ಲ. ಟೋಲ್ ಬಂದು ಅಲ್ಲಿದೆ, ಕಾಣಿಸ್ತಾ ಇದೆಯಾ ಟೋಲು? ಅಲ್ಲಿದೆ ಟೋಲು. ಏನಪ್ಪ ಸಮಾಚಾರ ಅಂದರೆ ಹೆವಿ ಟಯರ್ಡ್ ಆಗೋಯ್ತು, ನಿದ್ದೆ ಇಲ್ಲ. ಹಾಗಾಗಿ ಇಲ್ಲೇ ಸೈಡ್ಗೆ ಹಾಕಿದೆ. ಚಿಕ್ಕೋಡೆಗೆ ಹೋಗಿ ಆಲ್ಟ್ ಹಾಕ್ಬೇಕು ಇವತ್ತು ನೈಟು. ನಾಳೆ ಬೆಳಗ್ಗೆ ಸಾಂಗ್ಲಿಗೆ ಹೋಗಿ ನಾನು ಲೋಡ್ ಮಾಡ್ಕೊಂಡು ಬರಬೇಕು. ನೋಡೋಣ. ಇಲ್ಲೇ 10 ಈರುಳ್ಳಿ ಆಗುತ್ತೆ ಅಂತ ಹೇಳೋರೆ. ನೋಡಬೇಕು ಏನನ್ನ ಸಂಜೆ ಅಷ್ಟೊತ್ತಿಗೆ ಕನ್ಫರ್ಮ್ ಆದರೆ ಈರುಳ್ಳಿ ತುಂಬ್ಕೊಂಡು ಹಿಂಗೆ ಹೋಗ್ತೀನಿ. ಲೋಡ್ ಇಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಮಹಾರಾಷ್ಟ್ರಕ್ಕೆ ತುಂಬ್ಕೊಂಬರಲೇಬೇಕಾಗುತ್ತೆ. ಹೆಂಗಾಗುತ್ತೋ ಹಂಗೆ ಮಾಡೋಣ. ಟೈಮು 3 ಗಂಟೆ. 1-2 ಅವರ್ ರೆಸ್ಟ್ ಮಾಡಿ ಆಮೇಲೆ ಎದ್ದು ಮಾತಾಡೋಣ. ನಿದ್ದೆ ಇಲ್ಲ ಅಂದರೆ ಮನುಷ್ಯನಿಗೆ ಆಗಲ್ಲ. ಒಂದು ರೌಂಡ್ ನಿದ್ದೆ ಹೊಡೆದು ಮತ್ತೆ ಸಿಗ್ತೀನಿ. 5 hours later. ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡಿದ್ದಾಯಿತು. ಕರೆಕ್ಟಾಗಿ ನಾನು ಮಲಗಿದಾಗ 3:30-4 ಗಂಟೆ ಆಗಿ ಬಂದಿತ್ತು ಅಂದ್ಕೊಳ್ಳಿ. ಎದಿರೋದಷ್ಟೇ ಗೊತ್ತಾ 9 ಗಂಟೆಗೆ 5 ಅವರ್ ಒಳ್ಳೆ ನಿದ್ದೆ ಆಗೈತೆ. ಯಾರು ಡಿಸ್ಟರ್ಬೆನ್ಸು ಇಲ್ಲ. ಮೊಬೈಲ್ ಸೈಡ್ಲೈಟ್ ಮಾಡಿಬಿಟ್ಟು ಮಲಗಿದ್ದೆ. 47 ಮಿಸ್ ಕಾಲ್ಗಳು ಒಂದು ಮೊಬೈಲ್ಗೆ, 16 ಮಿಸ್ ಕಾಲ್ ಇನ್ನೊಂದು ಮೊಬೈಲ್ಗೆ ಬಂದಿರೋದು. ಕಾಲ್ ಮಾಡಿರೋದಷ್ಟು ಎತ್ತಿಲ್ಲ. ಫುಲ್ಲು ನಿದ್ದೆ ಮಾಡ್ಕೊಂಡಿದ್ದಾಯಿತು. ನನಗೆ ಸಮಸ್ಯೆ ಆಗೋದೇ ಇದು. ಏನಾಗ್ತದೆ ಅಂದರೆ ನಿದ್ದೆಗೆಟ್ಟು ಗಾಡಿ ಓಡಿಸಿರ್ತೀವ, ಮಲಗಿದ್ರೆ ಎದ್ದಾಳಕ್ಕೆ ಆಗಲ್ಲ. ಮತ್ತು ಫೋನ್ ಬಂದು ಡಿಸ್ಟರ್ಬ್ ಮಾಡಿಬಿಡ್ತದೆ. ಹಂಗೆ ಸೈಲೆಂಟ್ ಮಾಡಲೇಬೇಕು, ಇಲ್ಲಾಂದರೆ ನಿದ್ದೆ ಆಗಲ್ಲ. ಸೈಲೆಂಟ್ ಮಾಡಿದ್ರೆ ಈ ಥರ ನಾವು ಕೂಡ ಸರ್ವಿಸಲ್ಲಿ ಏರುಪೇರು ಆಗಿಬಿಡ್ತದೆ. ಅದರಲ್ಲೊಂದು 6-7 ಜನ ಟ್ರಾನ್ಸ್ಪೋರ್ಟ್ರುಗಳೇ ಗಾಡಿಗಳು ಬೇಕಿತ್ತು. ಅವ್ರಿಗೆ ಗಾಡಿ ಕೊಡೋಕ್ಕಾಗಿಲ್ಲ, ಫೋನೇ ಪಿಕ್ ಮಾಡಿಲ್ಲ. ಸುಮ್ಮನೆ ನಮ್ಮ ಹೆಸರು ಹೇಳಾಗ್ತದೆ. ಒಂದೊಂದು ಸಾರಿ ಹೆಂಗೆ ಅನ್ಸ್ಬಿಡ್ತದೆ ಅಂದರೆ ಗಾಡಿಗೆ ಬರೋದೇ ಬೇಡ, ಆರಾಮಾಗಿ ಊರಾಗಿ ಇದ್ಬಿಟ್ಟು ಗಾಡಿಗಳು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಅನಿಸುತ್ತೆ. ಬಟ್ ನಮ್ಗೆ ಅದು ಇಷ್ಟ ಆಗಲ್ಲ. ಕುತ್ಕೊಂಡು ತಿನ್ನಬೇಕು ಅಂದರೆ ಆಗೋದೇ ಇಲ್ಲ ನಮ್ಗೆ, ದುಡ್ಕೊಂಡೇ ತಿನ್ನಬೇಕು. ಹಾಗಾಗಿ ಗಾಡಿಗೆ ಬರೋದಷ್ಟೇ. ಆದಷ್ಟು ನೈಟ್ ನಿದ್ದೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಎಷ್ಟಾಗುತ್ತೋ ಅಷ್ಟು. ಆಲ್ಮೋಸ್ಟ್ 4-5 ಅವರ್ ಅಂತೂ ನೈಟ್ ನಿದ್ದೆ ಆಗಿಬಿಟ್ರೆ ಹಗಲೊತ್ತು ನಿದ್ದೆ ಬರೋಲ್ಲ. ನಿನ್ನೆ ನೈಟ್ ಆಗಿದ್ದು 2 ಅವರ್. ಹಂಗಾಗಿ ಈವ್ನಿಂಗ್ ಒಳ್ಳೆ ನಿದ್ದೆ ಬಂದುಬಿಡ್ತು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾನೇಜ್ ಮಾಡಲೇಬೇಕು. ನೋಡೋಣ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಚಿಕ್ಕೋಡಿ ಕಡೆ ಹೋಗೋಣ. ಲೋಡ್ ಯಾವುದೂ ಇಲ್ಲ. ನಾಳೆ ಅದನ್ನು ಲೋಡ್ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಬರೀ ಇವಾಗ ಇಲ್ಲಿಂದ ಚಿಕ್ಕೋಡಿ ಕಡೆಗೆ ಹೋಗೋಣ. ಏನು ಮಾಡ್ತೀರಾ? 10 ಸೀದಾ ಚಿಕ್ಕೋಡಿ ಬಂದು ಇಲ್ಲೇ
BPCL ಅಲ್ಲಿ ಸೈಡ್ಗೆ ಹಾಕಿ ಇಲ್ಲೇ ಫಿಲ್ಟರ್ ನೀರು ಇಟ್ಕೊತಾ ಇದ್ದೆ. ಇಲ್ಲೇ ಫಿಲ್ಟರ್ ನೀರು ಪ್ಲಾಂಟ್ ಐತೆ, ಹಾಗಾಗಿ ಗಾಡೀಲಿ ಕುಡಿಯೋಕೆ ನೀರು ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ನೀರು ಇಟ್ಕೊತಾ ಇದ್ನಿ. ಹೋಟ್ಲಲ್ಲೇನು ಊಟ ಮಾಡೋದು ಬೇಡ, ಕುಕಿಂಗ್ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇತ್ತು. ಹಾಗಾಗಿ ಹೋಟ್ಲಲ್ಲೇನು ತಿನ್ನಲಿಲ್ಲ, ಡೈರೆಕ್ಟಾಗಿ ಸೀದಾ ಬಂಕ್ ಹತ್ರ ಬಂದೆ. ಇಲ್ಲೇ ಪಾರ್ಕಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫುಡ್ ಪ್ರಿಪೇರ್ ಮಾಡ್ಕೊಂಡು ಊಟ ಮಾಡಿಕೊಂಡು ಮಲ್ಗಕ್ಕೆ ನಿದ್ದೆ ಬರಲ್ಲ, ಯಾಕಂದರೆ 5 ಅವರ್ ಒಳ್ಳೆ ನಿದ್ದೆ ಮಾಡಿದ್ದೀನಿ. ನೈಟೆಲ್ಲ ಜಾಗರಣೆ ಇವತ್ತು ಪಕ್ಕ ಗೊತ್ತಾಯಿತು, ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ, ಫಸ್ಟು ನಮ್ಮ ಫುಡ್ ರೆಡಿ ಮಾಡ್ಕೊಳ್ಳೋಣ. ಗಾಡಿಲೇ ಎಲ್ಲ ಎಗ್ ಬುರ್ಜಿ ರೆಡಿ ಮಾಡಿದ್ದಾಯಿತು. ನೋಡ್ಬೋದು ಯಾವ ಥರ ಆಗಿದೆ ಅಂತ. ಎಗ್ ಬುರ್ಜಿ ಫುಲ್ಲು ರೆಡಿ ಆಯಿತು. ಈಗ ಇನ್ನೇನಿಲ್ಲ, ತಟ್ಟೆ ಹಾಕೊಂಡು ತಿನ್ನೋದು ಅಷ್ಟೇ. ಬಿಸಿ ಬಿಸಿ ಎಗ್ ಬುರ್ಜಿ ಚಪಾತಿ ಜೊತೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ನೋಣ. ಚಪಾತಿ ಜೊತೆ ಒಳ್ಳೆ ಊಟ ಮಾಡ್ಕೊಳ್ಳೋಣ. ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು. ನೋಡ್ಬೋದು ಚಪಾತಿ ಪಾರ್ಸಲ್ ತೊಗೊಂಬಂದಿದ್ದು, ಎಗ್ ಬುರ್ಜಿ ನಾವು ಮಾಡ್ಕೊಂಡಿದ್ದು. ಕುಕ್ಕುಂಬರ್ ಆಲ್ರೆಡಿ ಗಾಡೀಲಿ ಸ್ಟಾಕ್ ಇತ್ತು. ನೋಡಿ ಇಷ್ಟೇ ಸೆಟಪ್, ಎಷ್ಟು ಸಿಂಪಲ್ ಸೆಟಪ್ ನೋಡಿ ಅಡುಗೆ ಮಾಡ್ಕೊಳಕ್ಕೆ. ಕೆಲವು ಟೈಮಲ್ಲಿ ಏನಾಗೋದಂದರೆ ಹಿಂದೆ ಹೋಗಿ ಮಾಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಈ ಸೆಟಪ್ ಒಂದು ಮಾಡ್ಕೊಂಡಿದ್ದು. ಎಮರ್ಜೆನ್ಸಿ ಇದ್ದಾಗ ಇಲ್ಲೇ ಮಾಡ್ಕೊಳೋದು, ಟೈಮ್ ಇದ್ದಾಗ ಬ್ಯಾಕ್ ಸೈಡು ಕಿಚನಲ್ಲಿ ಮಾಡ್ಕೊಳೋದು, ಆ ಥರ ಪ್ಲಾನಿಂಗ್ ಅಷ್ಟೇ. ಊಟ ನೆಮ್ಮದಿಯಾಗಿ ಊಟ ಮಾಡೋದು ಬನ್ನಿ. ಈಗ ಊಟ ಎಲ್ಲ ಆದಮೇಲೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿದು ಇವಾಗ ರೆಸ್ಟ್ ಮಾಡಬೇಕು. ನಿದ್ದೆ ಬರಲ್ಲ, ಅದೇ ಸಮಸ್ಯೆ ಈಗ. ಯಾಕಂದರೆ ಡೇ ಫುಲ್ಲು 5 ಅವರ್ ಮಲಗಿರೋ ಕಾರಣ ನಿದ್ದೆ 100% ಬರಲ್ಲ. ಮಜ್ಜಿಗೆ ಕುಡಿದು ಟ್ರೈ ಮಾಡೋಣ ಮಲ್ಗೋಕ್ಕೆ. ನಿದ್ದೆ ಬಂದಿಲ್ಲ ಅಂದರೆ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಎಡಿಟಿಂಗ್ ಮುಗಿಸ್ಕೊಳೋಣ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.